ಇದು ಕಾಗ್ಜಿ ನಿಂಬೆ ಅಂತೇಳಿ ನೋಡ್ರಿ. ಈಗ ಈ ನಮೂನಿ ಕಾಯಿ ಐತಿ. ಈಗ ದಿನ ಹರಿಯಾಕತ್ತೀವಲ್ಲ ಅದು ಕಾಯಿನೂ ಇದೆ, ಇದು ಕಾಯಿನೂ ಅದೇ. ಸತತ 12 ತಿಂಗಳು ಕಾಯಿ ಬರ್ತೈತಿ. ಈಗ ನೋಡ್ರಿ ಹೆಂಗೆ 12 ತಿಂಗಳು ಬರ್ತೈತೆ ಕೇಳ್ಬೋದು ನೀವು. ಈಗ ಹರಿಲಕತ್ತದ ಕಾಯಿ ಐತೆ ಇದು ಇನ್ನು ಮೇಲೆ 1 ತಿಂಗಳು ಬಿಟ್ಟು ಬರೋದೈತಿ, ಇದು 2 ತಿಂಗಳು ಬಿಟ್ಟು ಬರೋದೈತಿ. ಆಮೇಲೆ ಈಗ ಎಲ್ಲ ಹಿಂಗೆ ಮಿಡಿ ಸಟ್ ಆಗೈತಿ ನೋಡೋದು. ಇದೆಲ್ಲ ಮಿಡಿ ಸಟ್ ಆಗೈತಿ, ಹಿಂಗೆಲ್ಲ ಮಿಡಿ ಸಟ್ ಆಗೈತಿ. ಇಷ್ಟೊಂದು ಕಾಯಿ ಇರ್ತದೆ ಯಾವಾಗೂ ಗಿಡದಾಗ. ಗಿಡ ತುಂಬ್ದಂಗೆ ನೋಡಿ ಕಾಯಿ. ಈಗ 9 ವರ್ಷದ ಗಿಡ ಇವು. 9 ವರ್ಷದ ಗಿಡ ನೋಡ್ರಿ. ಹಿಂಗೆ ಕೆಲವೊಂದು ರೈತರು ಹೂ ಉದುರೋ ಸಮಸ್ಯೆ ಅಂದ್ರೆ ನೀರು ವ್ಯತ್ಯಾಸ ಮಾಡ್ತಾರೆ. ನೀರು ಜಾಸ್ತಿ ಆದ್ರೆ ಹೂ ಉದುರ್ತೈತಿ ನೋಡ್ರಿ. ಈಗ ಹೆಂಗೈತಿ ಗಿಡ ಎಷ್ಟು ಹೆಲ್ದಿ ಐತಿ. ಈ ಸದ್ದು ಏನಿದು ಇದು ಮಿಡಿ ಐತಲ್ಲ, ಇದು ಮಿಡಿ ಐತಿಲ್ಲ, ಇದೆಲ್ಲ ಇದು ನೋಡ್ರಿ ಈ ಟೈಪ್ ಮಿಡಿ ಅದಲ್ಲ, ಇದೆಲ್ಲ ಮೇದಾಗ ಬರ್ತೈತಿ ನೋಡಿ. ಈಗ ಹಿಂಗೆ ಕಾಣ್ಲಾರ್ದಂಗೆ ಕೂತಿರ್ತೈತಿ. ಇದು ಮೇ ತಿಂಗಳದಾಗ ಬರ್ತೈತಿ ಎಲ್ಲ. ಹಾಂ, ಬಹಳ ಕಾಯಿ ಅದ ನೋಡಿಗ. ಎಲ್ಲ ಊಟ ಒಟ್ಟು ಸಟ್ ಆಗ್ಯದ. ಇದು ಏಪ್ರಿಲ್ ಮೇ ನೋಡಿ ಇಷ್ಟು ಕಾಯಿ ಏಕೆ ಬೀಳ್ತೈತಿ. ದಿನ 40 ಮಂದಿ ಎರಿತಾರೆ, ದಿನ 50 ಚೀಲ ಕಾಯಿ ಎರಿತೀವಿ. ಹೌದು, ಇಷ್ಟೊಂದು ಕಾಯಿ ಐತಿ. ಹೂವು ಉದುರೋದಂದ್ರೆ ನೀರು ಜಾಸ್ತಿ ಆದ್ರೆ ಉದುರ್ತದ, ನೀರು ಕಡಿಮೆ ಆದ್ರೆ ಉದುರ್ತದೆ ನೋಡ್ರಿ. ಈಗ ಅಷ್ಟು ಕಾಯಿ ಐತಿ. ಈಗ ಹೂವು ಹೆಂಗೈತಿ, ಒಂದು ಹೂ ಉದುರಂಗಿಲ್ಲ ನಮ್ಮ ಎಲ್ಲ ಹೂ ಸಟ್ ಆತಾವ. ಈಗ ಪರಿಹಾರ ಅಂದ್ರೆ ನೀರು ನಿರ್ವಹಣೆ ಬಗ್ಗೆ ಎಚ್ಚರ ವಹಿಸ್ಬೇಕು. ನೀರು ಸ್ವಲ್ಪ ಬಹಳ ಲಿಮಿಟ್ವಾಗಿ ಬಿಡಬೇಕು. ಭಾಳ ಜಾಸ್ತಿ ನೀರು ಬಿಡೋದ್ರಿಂದ ಹೂ ಉದುರ್ತಾವೆ, ಭಾಳ ಕಡಿಮೆ ನೀರು ಬಿಡೋದ್ರಿಂದ ಹೂ ಉದುರ್ತಾವೆ. ಬರ್ರಿ ಇಲ್ಲಿ ಅದಕ್ಕೆ ನೀರಿನೊಳಗೆ ಭಾಳ ವ್ಯತ್ಯಾಸ ಮಾಡ್ಕೋಬೇಕು. ಹಿಂಗೆ ಬಂದಲ್ರಪ್ಪ, ಹೌದು. ಬಾ ಈ ಒಂದು ಸ್ವಲ್ಪ ಅದು ಬಂದ್ ಮಾಡಿರಿ. ನಾವು ಹಾದಿ ಪಕ್ಕ ಕರೆಕ್ಟ್ ಸಿಗಲಿಲ್ಲ. ಸಾವಕಾಶ 9 ವರ್ಷದ ಗಿಡ ರೀ. ತುಂಬ ಮಿಡಿ ಸಟ್ ಆಗ್ಯದ, ಹೂ ಸಟ್ ಆಗ್ಯದ, ಕಾಳು ಐತಿ. ಬಿಜಾಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕಿನವರಾಗಿ ಹಾಂ, ನಿಮ್ಗೆ ಈಗ ಕಾಗಜಿ ನಿಂಬೆ ಅಂದ್ರೆ ಇಂಡಿ ಲಿಂಬೆ ಅಂತ ಇಂಡಿ ಲಿಂಬಿ GI ಟ್ಯಾಗ ಇದೇ ಕಾಗಜಿ ನಿಂಬಿಗೆ ಸಿಕ್ಕೈತಿ. ಆದರೆ ನಿಮಗೆ ಮಾರ್ಕೆಟ್ ರೇಟ್ ಈಗಿನ ಪರಿಸ್ಥಿತಿ ಏನನ್ನೋದು ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತದಲ್ಲ ನಮ್ಗೆ ಏನು ನಿಂಬೆ ರೇಟ್ ಆಗ್ತದ, ಎಂದು ರೇಟ್ ಬರ್ತದ ಅನ್ನೋದು ಹೇಳ್ತೀನಿ ನಾನು. ಅದೇ ಈಗ ಬೇರೆ ಜಿಲ್ಲಾದವ್ರು ಮಾಡಿದ್ರೆ ಅವ್ರಿಗೆ ಬೇರೆ ಜಿಲ್ಲಾದವ್ರು ಮಾಡಿದ್ರೆ ಬೇರೆ ಕಡೆ ಮಾರ್ಕೆಟ್ ಹೇಳ್ತೀವಲ್ಲ ನಾವು. ನಮ್ಮ ಬಿಜಾಪುರ ಮಾರ್ಕೆಟ್ ರೇಟ್ ಹೆಚ್ಚಾಯಿತು ಅಂದ್ರೆ, ನಮ್ಮ ಇಂಡಿ ಮಾರ್ಕೆಟ್ ಹೆಚ್ಚಾಯಿತು ಅಂದ್ರೆ ಬಿಜಾಪುರ ಮಾರ್ಕೆಟ್ ಹೆಚ್ಚಾಗ್ತದೆ. ಬಿಜಾಪುರ ಮಾರ್ಕೆಟ್ ರೇಟ್ ಹೆಚ್ಚಾಗ್ಯದ ಅಂದ್ರೆ ಮರ್ದಿನೇ ಹುಬ್ಳಿ ಮಾರ್ಕೆಟ್ ರೇಟ್ ಹೆಚ್ಚಾಗ್ತದೆ. ಹುಬ್ಳಿ ಮಾರ್ಕೆಟ್ ರೇಟ್ ಹಿಂಗೆ ಮಾಡ್ಯದ, ಮರ್ದಿನ ಹೊತ್ತೊಂಡದಾಗ ಬೆಂಗಳೂರು ಮಾರ್ಕೆಟ್ ರೇಟ್ ಗೊತ್ತಾಗ್ತದೆ. ಡೈಲಿ ಪದೇ ರೇಟ್ ನಾವು ಇದು ರೇಟ್ ಹೆಂಗೆ ಬರ್ತದೆ ಹೇಳ್ತೀವಿ ಅಂದ್ರೆ ಅಜ್ಮಾಸ್ ಮೇಲೆ ಅಡ್ವಾನ್ಸೇ ಹೇಳ್ತೀವಿ. ಇವತ್ತು ಚಂತನ ಕಾಯಿ ಮಾಡಿ ಸಂಜೆಗೆ ಚೀಲ ತುಂಬಲಿಕ್ಕೆ ತಯಾರು ಮಾಡಿದ್ವಿ ಅಂದ್ರೆ ದಿನ 20 ಚೀಲ ಇರೋದು, ಇವತ್ತು 12 ಚೀಲ ಹೊಂಟದ. ಇವತ್ತು ಮಾಲ್ ಶಾರ್ಟೇಜ್ ಐತಿ, ಆಟೋಮೆಟಿಕ್ ಮತ್ತು 200 ರೂಪಾಯಿ ರೇಟ್ ಹೆಚ್ಚಾಗ್ತದೆ. ನಮ್ಮಲ್ಲಿ ಮಾಲ್ ಹೆಂಗೆ ಏರಿಯಾ ಹೇಳ್ತಾಗ್ತದೆ ಇದ್ರ ಮೇಲೆ ರೇಟ್ ಬರ್ತದೆ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ದಿನ ದಂಧನೇ ಇದೆ ನೋಡಿರಿ. ಕಾಯಿ ಗಿಡ ಹೆಲ್ದಿ ಎಲ್ಲಾರ ನೋಡ್ರಿ. ಕಾಗಜಿ ನಿಂಬೆ ಬಿಟ್ರೆ ಯಾವ ನಿಂಬಿಗೆ ಹಿಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ ನೋಡ್ರಿ, ಈಗ ಹೂವು ನೋಡ್ರಿ, ಕಾಯಿನೂ ನೋಡ್ರಿ, ಮತ್ತು ಎಲ್ಲ ಗಿಡಗಳ ಹೈಟ್ ನೋಡ್ರಿ, ಎಲ್ಲ ಒಂದೇ ನಮೂನಿ ಇರ್ತೈತಿ. ಎಷ್ಟು ಫೂಟ್ ಐತ್ರಿ ಹೈಟ್ ರೀ? 10 ಫೂಟ್ ರೀ. 10 ಫೂಟ್ ಆಯ್ತಾವ, 10-12 ಫೂಟ್. ನೋಡ್ರಿ, ಈಗ 1 ತಿಂಗಳದಾಗ 5,000 ರೂಪಾಯಿ ರೇಟ್ ಆಗ್ತದೆ. ಒಂದೇ ತಿಂಗಳ 5,000 ರೂಪಾಯಿ ರೇಟ್ ಆಗ್ತದೆ. ಆ ಹೇಳಕ್ಕೆ ದಿನ ಒಂದು 50 ಚೀಲ ಹೊಂಡ್ಲಿ, ಬಕ್ಕಮ್ ರೊಕ್ಕ ಮಳೆಗಾಲದಾಗ ಎಟ್ಟರೆ ಕಡಿಮೆ ಮಾಡಲಿ. ಈ ಬ್ಯಾಸ್ಗೆ ಒಳಗೆ ಅದು ರೇಟ್ ಬರ್ತೈತಿ. ಇದು ಕಂಚಿ ಗಿಡ ಅಂತೀವಿ ನಾವು. ಕಂಚಿ ಗಿಡ ಇದು ಈ ನಮೂನಿ ಹೂ ಬಿಡ್ತದ. ಇಲ್ಲೈತಲ್ರಿ, ಈ ನಮೂನಿ ಹೂವು ಕಾಯಿ ಬರ್ತದ. ಇದು ಹೂ ಬರೋದ್ರಿಂದ ನಿಂಬೆ ಗಿಡದಾಗ ಪ್ರತಿ 100 ಗಿಡಕ್ಕೆ 1-2 ಗಿಡ ಹಚ್ಚಿದ್ರಿ ಅಂದ್ರೆ ನಿಂಬೆ ಇಳುವರಿ ಆಟೋಮೆಟಿಕ್ ಹೆಚ್ಚಾಗ್ತದೆ. ಪರಾಗಸ್ಪರ್ಶ ಆಗೋದ್ರಿಂದ
ಇದು ಗಂಡು ಗಿಡ ಇರಲೇಬೇಕು. 100 ನಿಂಬೆ ಗಿಡಕ್ಕೆ 2 ಗಿಡ ಅಂತ ಕಂಪಲ್ಸರಿ ಇರಬೇಕು. ಯಾರು ಈ ಗಿಡ ಇಟ್ಟಾರ ಅವ್ರಿಗೆ ಅಷ್ಟು ಇಳುವರಿ ಹೆಚ್ಚೈತಿ. ಯಾರು ನಿಂಬೆ ತೋಟದಾಗ ಇವು ಇಲ್ಲ ಇವು ಆದರೂ ಈ ನಮ್ನಿ ಕಾಯಿ ಬರ್ತಾವೆ ನೋಡ್ರಿ. ಅಲ್ಲಿ ಮೇಲೆ ಎಲ್ಲ ಹೆಂಗೆ ಜೊತೆ ಬಿದ್ದಾವೆ. ಈ ಕಡೆ ಬರ್ರಿ, ಈ ಕಡೆ ನೋಡ್ರಿ. ಅಲ್ಲಿ ಸಿಕ್ಕಾಪಟ್ಟಿ 1,000 ಕಾಯಿ ಬರ್ತಾವ. ಇವತ್ತು 10 ರೂಪಾಯಿಗೆ ಒಂದು ಹಿಡಿದಾಗೆ 10,000 ರೂಪಾಯಿ ಆಯ್ತು ಒಂದು ಗಿಡಕ್ಕೆ. 20 ರೂಪಾಯಿ 50 ರೂಪಾಯಿ ಮಾರ್ತದ. ಇದು ಆಯುರ್ವೇದಿಕ್ ಔಷಧಕ್ಕೆ ಹೋಗ್ತದೆ. ಇದು ಕಿಡ್ನಿ ಸ್ಟೋನ್ದಾಗ ಹಳ್ಳಾದ್ರೆ ಅದು ಇದ್ರ ಔಷಧ ಮಾಡ್ತಾರೆ. ಕೆಲವೊಬ್ರು ಆಯುರ್ವೇದಿಕ್ ಡಾಕ್ಟರ್ ಅದಾಗ ಅವರೆಲ್ಲ ಖರೀದಿ ಮಾಡ್ತಾರೆ. ಇದು ಭಾಳ ಕಾಯಿ ಬರ್ತಾವೆ. ನಮ್ಮ ಇಂಥವು ಗಿಡಗಳು ಅದಾವೆ ಎಲ್ಲ. ಪ್ರತಿ 100 ಗಿಡಕ್ಕೆ 2 ಗಿಡ ಅದಾವೆ. ನಮ್ಮಲ್ಲಿ ಇವು 50 ಗಿಡ ಅದಾವೆ. ಹಾಂ ನೋಡ್ರಿ, ನಿಂಬೆಕಾಯಿಗೆ ಎಲ್ಲರೇ ಒಂದು ಕಪ್ ಚುಕ್ಕಿ ಐತೆ ನೋಡಿ. ಹಿಂಗೆ ಗೊತ್ತದ್ರಿ. ಹಿಂಗೀಗ ರಸ ಹೊಗಿಯೋದಂಗೆ ಹೋಗ್ತದೆ ನೋಡಿ. ಇಂಥ ನಿಂಬೀಗ ಕೈಗೆ ನೋಡಿ. ಈಗ ಹಿಂಗೆ ಮಾಡಿದ್ರಿ, ಈಗ ಎಣ್ಣೆ ಹತ್ತಲ್ಲಿ ನೋಡ್ರಿ ಕೈಗೆ. ಹಿಂಗೆ ಎಣ್ಣೆ ಬರ್ತದೆ ಕೈಗೆ. ಉಳಿದು ಯಾವ ನಿಂಬಿಗೆ ಬರಲ್ಲ. ಈಗ ನೋಡಿ, ಹಿಂಗೆ ಕೈಲೇ ಒತ್ತದೆ ಅಂದ್ರೆ ಹಿಂಗೆ ನೋಡಿ ಎಣ್ಣೆ ಬರ್ತೈತೆ. ವಾಸನೆ ನೋಡ್ರಿ ಹಂಗಿರ್ತದೆ. ಭಾಳ ಸುಗಂಧ ಅದ ವಾಸನೆ. ಇದು ನೋಡ್ರಿ ನಿಂಬೆಗೆ. ಇದು 1.5 ವರ್ಷದ್ದು. ಇದು 60 ರೂಪಾಯಿ ರೇಟ. 60 ರೂಪಾಯಿ ರೇಟ. 2 ಫೂಟ್ ಹೈಟ್ ಬರ್ತಾವೆ. ಒಳ್ಳೆ ಕ್ವಾಲಿಟಿ ಆಗ್ಯದ. ಇದೆಲ್ಲ ನಿಂಬೆಗಿನೇ ಇದು. ಮಾವಿನಗಿ ಐತಿ. ದೇಶಿ ಮಾವಿನಗಿ 45 ಜಾತಿವು ದೇಶಿ ಮಾವಿನಗಿ ಅವ. ಇವತ್ತು ಕಲ್ಮಿ ಬೇಕಂದ್ರೆ 4 ಜಾತಿ ಅದಾವೆ. 3 kg ಪ್ಯಾಕೆಟ್ದೊಳಗವ. 300 ರೂಪಾಯಿ ರೇಟಿನ ಅವ. ಮತ್ತು ಇದೆಲ್ಲ ಪೇರೋಗಿ. ಇದು ನೋಡ್ರಿ, ಇದೆಲ್ಲ ಇವಾಗ ಕಾಯಿ ಚಾಲೂನೇ. ಇದೆಲ್ಲ ಪೇರೋಗಿ ಐತಿ. ಆಮೇಲೆ ವಿದೇಶಿ ಗೆಣಸಿನ ಬೆಳೆ ಅದ. ವಿದೇಶದ್ದು ಇದು ಗೆಣಸಿನ ಬೆಳೆ. ಒಂದೇ ಬೆಳೆ ನೋಡ್ರಿ. ಇದೆಲ್ಲ ಎಷ್ಟು ಹೆಬ್ಬೆದಲ್ಲ. ಒಂದ ಬಾಟಿ ಒಂದ ಅಗಿ ತಂದು ಹಚ್ಚಿನಿ. ಇದು ಒಂದ ಅಗಿಲೇ ಇಷ್ಟು ದೊಡ್ಡದಾಗೈತಿ. ಒಂದು ಟ್ಯಾಕ್ಟ್ರ್ ಹೊಣ್ತದ ಬೆಳೆದು. ಇದನ್ನು ತೆಗೆದು ಈಗ ನಾವು ಅಗಿ ಮಾಡೋರಿದ್ದೀವಿ. ಈಗ ಅಗಿ ಮಾಡಿ ಎಲ್ಲ ರೈತರಿಗೆ ಕೊಡಬೇಕು. ಅಂದೀಗ ಇಲ್ಲೊಂದು ಐತಿ. ಇದು ವಿದೇಶದ್ದೇ. ಈಗ ಇದು ಇಂಥ ಬೆಳೆ ಬರ್ತದೆ. ಈ ಕಡೆ ಬೆಳೆ ನೋಡ್ರಿ. ಇದು ಗೆಣಸಿನ ಬೆಳೆನೇ. ಇದೆಲ್ಲ ಗುಂಡು ಗೆಣಸು ಆಗ್ತದ. ದೊಡ್ಡ 1 ಕಿಲೋ 2 ಕಿಲೋ ದೊಡ್ಡ ಆಗ್ತಾವ. ಗುಂಡು ಗೆಣಸು ಆತ. ಇದು ವಿದೇಶ ಗೆಣಸು. ಇದ್ರದ್ದು ಐತಿ ಬೆಳ್ಳಿ. ಹಾಂ, ಇಂಥದ್ದು ಮಾಡಿವ್ರಿಲ್ಲ. ಸರಿ. 10 ವರ್ಷದ್ದು 2.5 ವರ್ಷದ್ದು 80 ರೂಪಾಯಿ ರೇಟ. ಇದು 2 ವರ್ಷದ್ದು. ಇದು 2 ವರ್ಷದ್ದು. ಇದು 70 ರೂಪಾಯಿ ರೇಟ. ಇದು 2.5 ಫೂಟ 2.5 ಫೂಟ ಬರ್ತೈತಿ ನೋಡ್ರಿ. ಇದೆಲ್ಲ ಈಗ ಏನು ಕಾಣಿಸ್ತಲ್ಲ. ಇದೆಲ್ಲ ಬೆಡ್ ಮೇಲಿನಾಗಿ. ಇದು ಪಾಕಿಟಾಗಿ ಬೆಡ್ ಮೇಲಿನಾಗಿ. ಬೆಡ್ ಮೇಲಿನ ಕಡೆಗೆ ವಯಸ್ಸು ಬರ್ತಿದ್ದದ್ದು ಬೆಡ್ ಮೇಲಿಂದ. ಇದು ಗಂಡು ಗಿಡ. ನಿಂಬೆ ಗಿಡ ಹಚ್ಚಿದವ್ರು ಕಂಪಲ್ಸರಿ ಅದು ಗಂಡು ಗಿಡ ಹಚ್ಬೇಕು. ಹಾಂ, ಇದು ಗಂಡು ಗಿಡ ಹಚ್ಚೋದ್ರಿಂದ ನಿಂಬೆ ಇಳುವರಿ ಭಾಳ ಹೆಚ್ಚಾಗ್ತದೆ. ಇಲ್ಲಿ ಐತೆ ನೋಡ್ರಿ. ಇದು ಗಂಡು ಗಿಡ. ಇದೆಲ್ಲ ಗಂಡು ಗಿಡ. 200 ರೂಪಾಯಿಗೆ ಒಂದಿವು. ಇವೇ ಪಾಕೆಟ್ ತೋರಿ 300 ರೂಪಾಯಿಗೆ ಒಂದು. ನಾವು ದಂಡಿಗೆ ಸೈಡ್ ಕಾಣಿಸ್ತಲ್ಲ ಅವೆಲ್ಲ ಪೇರು ಗಿಡ. ಪೇರಲ್ಲ ಹಣ್ಣಿನ ಗಿಡ. ಅವು ಸಾಕಷ್ಟು ಅವ್ರಿ. ಲಕ್ಷಗಟ್ಟಲೆ ಅದಾವೆ. ಅಲ್ಲಿ ಅದಾವೆ. ಇನ್ನೂ ದೊಡ್ಡ ಸಣ್ಣ ಎಲ್ಲ ತೋರಿಸ್ತೀನಿ. ಬರ್ರಿ ನೋಡಕತ್ರಿ.